नारायणं निखिलपूर्णगुणैकदेहं निर्दोषमप्यमप्यश्रीस्वाक्यैः अस्योद्भवादितमशेषविशेषतरुगं सदा प्रियतं संनमामि कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमभङ्करहितम् अजरं विमलं सदा आनन्दतीर्थमतुलं भजेतापत्रयापहम्। नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशप्रसादयं जगतीतलविख्यातं जगन्नाथगुरुं भजे। तपस्वाध्यायश्रूषा कृष्णभूषारतं विश्वे इलित्य विश्वेशम् इष्टं वन्दे परिव्राज चक्रवर्तिनं। श्रीगुरुभ्यो नमः। हरिः ओम्। ಹರಿಕಥಾಮೃತಸಾರ ಗುರುಗಳ ಕರುಣೈ ಇದು ವಿಶ್ವ ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು. ನಾಲ್ಕನೇ ಸಂಧಿ ಭೋಜನ ರಸ ವಿಭಾಗ ಸಂಧಿ. ಅದರಲ್ಲಿ 22ನೇ ಶ್ಲೋಕ. ಹೌದಾ? ಹೌದು ಆಚಾರ್ಯ. ಹೌದು ಹೌದು ಆಚಾರ್ಯ. ಷಣ್ಣವತಿ ನಾಮಕನು 22ನೇ ಪದ್ಯ. ಷಣ್ಣವತಿ ನಾಮಕನು ವಸುಮೂಗಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರನು ದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಡ್ಪ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನ ಪಿತೃಗಳಿಗ ಗಣ್ಯ ಸುಖವಿತ್ತವರ ಪೊರೆವನು ಎಲ್ಲ ಕಾಲದಲ್ಲಿ. ಪರಮಾತ್ಮ ಆ ಪುಣ್ಯವನ್ನ ಮಾಡುವಂತಹ ಶ್ರಾದ್ದಾದಿಗಳನ್ನ ಮಾಡುವಂತಹ ಕರ್ತೃಗಳಲ್ಲಿ ಇದ್ದುಕೊಂಡು ಅಗಣ್ಯವಾದ ಪುಣ್ಯವನ್ನ ಮಾಡಿಸಿ ಆ ಸುಖವನ್ನ ಅವರಿಗೆ ಕೊಡ್ತಾನೆ. ಏನು? ಷಣ್ಣವತಿ ನಾಮಕನು ವಸು ಮೂಗಣ್ಣ, ವಸು ರುದ್ರ ಭಾಸ್ಕರ, ಮೂಗಣ್ಣ ಭಾಸ್ಕರ, ವಸು ರುದ್ರ ಆದಿತ್ಯ. ಷಣ್ಣವತಿ ನಾಮಕನು ಅಂದ್ರೆ ಏನು? 96. ಷಣ್ಣವತಿ ಅಂದ್ರೆ 96 ಅಂತ ಹೆಸರುಳ್ಳಂತಹ ಅನಿರುದ್ಧ ನಾಮಕ ಪರಮಾತ್ಮ ಅಂತ ಅರ್ಥ. ನೋಡಿ, 96 ಶ್ರಾದ್ದಗಳು ಮಾಡ್ಲಿಕ್ಕೆ ಬೇರೆ. ಏನು 96 ಶ್ರಾದ್ದ? ಯಾವ್ದ್ಯಾವ್ದು? 14 ಮನ್ವಾದಿ ಶ್ರಾದ್ದಗಳು, 16 ಮಹಾಲಯ, 4 ಯುಗ ಹುಟ್ಟಿದ ದಿನಗಳು, 12 ಮೇಷ ಪರ್ವಕಾಲಗಳು, 12 ಅಮಾವಾಸ್ಯೆಗಳು, 13 ವ್ಯಧಿಪಾತಗಳು, 13 ವೈಧೃತಿಗಳು, 12 ತಿಸ್ರಾಷ್ಟಕಗಳು ಅಂತ. ಇಲ್ಲಿ ಮಹಾಲಯ ಅಂದ್ರೆ ಗೊತ್ತಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಹಾಲಯದಲ್ಲಿ ಪ್ರತಿನಿತ್ಯ ಶ್ರಾದ್ದ ಮಾಡಬೇಕು ಅಂತ ಇದೆ. ಮಹಾಲಯ ಗೊತ್ತಿದೆ ಅಲ್ಲ, ಪಿತೃಪಕ್ಷ ಪ್ರತಿನಿತ್ಯ ಮಾಡಬೇಕು. ಯುಗ ಹುಟ್ಟಿದ ದಿನಗಳು ಪರ್ವಕಾಲಗಳಲ್ಲಿ ಮಾಡಬೇಕು. ಮೇಷಾದಿ ಸಂಕ್ರಮಣ ಕಾಲ, ಸೂರ್ಯ ಈ ಇಂತಿಂಥ ರಾಶಿಗಳಿಗೆ ಸಂಚಾರ ಮಾಡಿದಾಗ ನಾವು ಮಕರ ಸಂಕ್ರಮಣ ಅಷ್ಟೇ ಗೊತ್ತು, ಇನ್ಯಾವ ಸಂಕ್ರಮಣವೇ ಗೊತ್ತಿಲ್ಲ ನಮಗೆ. ಮಕರ ಸಂಕ್ರಮಣ ಅಂದ್ರೆ ಮಕರ ರಾಶಿಯಲ್ಲಿ ಸೂರ್ಯ ಹೋಗೋದು ಮಕರ ಸಂಕ್ರಮಣ ಅಷ್ಟೇ. ಹೀಗೆ ಪ್ರತಿಯೊಂದು ರಾಶಿಯಲ್ಲೂ ಹೋಗ್ತಾರೆ. ಪ್ರತಿಯೊಂದು ಆ ಸಮಯದಲ್ಲೂ ನಾವು ಮಾಡಬೇಕು ಶ್ರಾದ್ದಾದಿಗಳನ್ನು. ಅಮಾವಾಸ್ಯೆ ದಿನ ಮಾಡಬೇಕು, ವಿಶೇಷವಾಗಿ ಇದು ಬ್ರಹ್ಮಯಜ್ಞ. ಈ ರೀತಿ ಇನ್ನುಳಿದ ಏನೇನಿದೆ ಅವೆಲ್ಲವೂ ಕೂಡ ಪಿತೃಗಣ ಸಂಧಿಯಲ್ಲಿ ವಿಶೇಷವಾಗಿ ಬರ್ತದೆ. ಈಗ ಸ್ವಲ್ಪ ಗೊತ್ತಿರೋದನ್ನ ಸ್ವಲ್ಪ ಹೇಳಿದೆ ನಾನು, ಸರಿನಾ? ಎಲ್ಲರಿಗೂ ಪರಿಚಯವಾಗಿರುವಂತಹ ಕೆಲವೊಂದನ್ನ ಹೇಳಿದ್ದೇನೆ. ಇನ್ನುಳಿದದ್ದು ಪಿತೃಗಣ ಸಂಧಿಯಲ್ಲಿ ವಿಶೇಷವಾಗಿ ಬರ್ತದೆ. ಈ ರೀತಿ ಟೋಟಲಿ 96 ಶ್ರಾದ್ದಗಳು.
ನೋಡಿ ಹೇಳ್ತಾರೆ ಇಲ್ಲಿ, ಅಮಾಮನುಯುಗ ಕ್ರಾಂತಿ ವ್ಯತಿಪಾದ ಮಹಾಲಯ ತಿಸ್ರಾಷ್ಟಕ ಇಮಾ ಪ್ರೋಕ್ತ ಪುಣ್ಯವತ್ಯ ಪ್ರಕೀರ್ತಿತ. ನೋಡ್ರಿ, ಈ 96 ಶ್ರಾದ್ದಗಳಲ್ಲಿ ಇವು ಕಾಲಶ್ರಾದ್ದ ಅಲ್ಲ. ಇದು ಅದ್ರಲ್ಲಿ ಕಾಲಶ್ರಾದ್ದ ಹೇಳಿಲ್ಲ. ಹೋದ ದಿನ ಏನು ಮಾಡ್ತೇವೆ, ಆ ಮಾಸ ಆ ತಿಥಿ ದಿನ ಏನು ಮಾಡ್ತೇವೆ ಅದನ್ನ ಹೇಳಿಲ್ಲ. ಅದು ಬಿಟ್ಟು ಇಷ್ಟು 96 ಶ್ರಾದ್ದಗಳಿವೆ. ಈ ರೀತಿ 96 ಶ್ರಾದ್ದಗಳಲ್ಲಿ ಷಣ್ಣವತಿ ಅಂತ ಸಂಸ್ಕೃತದಲ್ಲಿ 96 ಅಂತ ಕರಿತೇವೆ. ಷಣ್ಣವತಿ ನಾಮಕ ಅನಿರುದ್ಧ ಪರಮಾತ್ಮ ಇದರಲ್ಲಿ ಇರ್ತಾನೆ. ವಸು, ಅಷ್ಟವಸುಗಳೊಳಗೆ ಅಹಂಕಾರತ್ರಯದಲ್ಲಿ ಪ್ರದ್ಯುಮ್ನ ನಾಮಕನಾಗಿ ಇರ್ತಾನೆ. 24 ರೂಪಗಳಿಂದ ಇರ್ತಾನೆ ಪರಮಾತ್ಮ. ಮೂಗಣ್ಣ ರುದ್ರನಲ್ಲಿ, ಏಕಾದಶ ರುದ್ರಲ್ಲಿ ಅಹಂಕಾರದಲ್ಲಿ 33 ರೂಪಗಳಿಂದ ಸಂಕರ್ಷಣ ರೂಪದಿಂದ ಇರ್ತಾರೆ. ನೋಡ್ರಿ, ಈ ಅನಿರುದ್ಧ ಪರಮಾತ್ಮನೇನೆ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ. ಈ ಅನಿರುದ್ಧ ಪರಮಾತ್ಮನೇನೆ ಸಂಕರ್ಷಣ ರೂಪದಿಂದಾಗಿ ರುದ್ರನಲ್ಲಿ ಇರ್ತಾನೆ. ಭಾಸ್ಕರನಲ್ಲಿ ಈ ಅನಿರುದ್ಧ ಪರಮಾತ್ಮನೇನೆ ವಾಸುದೇವನಾಗಿ 36 ರೂಪದಿಂದ ಇರ್ತಾನೆ. ಇನ್ನುಳಿದವರು ಎಲ್ಲಾ ಫಲಗಳನ್ನು ಮಾಡಿದ ಶ್ರಾದ್ದದ ಒಂದು ಪುಣ್ಯವನ್ನ, ಅದರ ಫಲವನ್ನ, ಅಂದ್ರೆ ಏನು ಮಕ್ಕಳು ಶ್ರಾದ್ದವನ್ನ ಮಾಡಿರ್ತಾರೋ ಆಯಾಯ ಶ್ರಾದ್ದದ ಒಂದು ಫಲವನ್ನು ಹೋಗಿ ಅವರ ಪಿತೃಗಳಿಗೆ ಒಪ್ಪಿಸಬೇಕು. ಅದನ್ನ ಮಾಡುವಂತವರು ಅನಲ, ಯಮ, ಸೋಮಾದಿಗಳು 3 ರೂಪದಿಂದ ಅವರಲ್ಲಿ ಒಂದೊಂದು ರೂಪದಿಂದ ಇರ್ತಾರೆ ಪರಮಾತ್ಮ. ಈ ರೀತಿ 96 ರೂಪದಿಂದ ಈ ಎಲ್ಲರೊಳಗೂ ಇರ್ತಾನೆ ಪರಮಾತ್ಮ. ಒಳಗೆ ನಿಂತು ಪ್ರಪನ್ನರು ಅನುದಿನ. ಪ್ರಪನ್ನರು ಅಂದ್ರೆ ಯಾರು ಅನುಸಂಧಾನ ಮಾಡ್ತಿರ್ತಾರೋ ಜ್ಞಾನಿಗಳು. ನಮಗೆ ಮಹಾಲಯ ಅಂತಂದ್ರೆ ಬರೀ ಮಹಾಲಯ ಅಂತಂದ್ರೆ ನಮಗೆ ಬರೀ ವಡೆ ಮಾತ್ರ ನೆನಪಾಗೋದು. ಯಾವಾಗ ತಿಂದೇವೋ ಅಂತ, ರವೆ ಉಂಡೆ ವಡೆ ಎಲ್ಲ. ಈ ರೀತಿ ಪ್ರಪನ್ನರು ಅನುಸಂಧಾನ ಬೇಕು. ನಾವು ಮಾಡಿದ ಶ್ರಾದ್ದದಿಂದಾಗಿ ನಮ್ಮ ಪೂರ್ವಜರು, ನಮ್ಮ ಪಿತೃಗಳು ಯಾವ ಯೋನಿನ ಹುಟ್ಟಿದ್ದಾರೋ ಅವರಿಗೆ ಅದೇ ರೀತಿಯಾದ ಒಂದು ಅನ್ನ ಸಿಕ್ಕಿದೆ ಅಂತ, ಸಿಗತ್ತೆ ಅಂತ. ಅನಲ ಅಂತಂದ್ರೆ ಬೆಂಕಿಗೆ ಹಾಕೋದು ಒಂದು, ಇನ್ನೊಂದು ಅಗ್ನಿಗೆ ಸದೃಶರಾದ ಬ್ರಾಹ್ಮಣರಿಗೆ ಭೂರಿ ಭೋಜನ ಮಾಡಿಸೋದು. ಅದರಿಂದ ಪಿತೃದೇವತೆಗಳು ಬಹಳ, ಪಿತೃದೇವತೆಗಳು ಬೇರೆ, ಅವರು ಬಹಳ ತೃಪ್ತರಾಗ್ತಾರೆ. ಅನುದಿನ ನೋಡ್ರಿ, ಒಮ್ಮೆ ಶ್ರಾದ್ದ, ಕಾಲಶ್ರಾದ್ದ ಅಂತಾನೆ ಹಿಡಿರಿ. ಒಮ್ಮೆ ನಾವು ಶ್ರಾದ್ದ ಮಾಡಿದರೆ ಅವರಿಗೆ ಅನುದಿನ ಪ್ರತಿದಿನ ಸಿಕ್ಕಾಗ ಆಗತ್ತಂತೆ. ಅದ್ ಹೇಗೆ ಅಂತಂದ್ರೆ, ಪಿತೃದೇವತೆಗಳಿಗೆ, ಬ್ರಹ್ಮದೇವರಿಗೆ ಗೊತ್ತು 100 ಮಹಾಯುಗಗಳು ಮುಗಿದಾಗ ಅವರ ಒಂದು ಹಗಲು ಅಂತ ಕೇಳಿದ್ದೀರಿ. ಹಾಗೆ ಇವರಿಗೂ ಸ್ವಲ್ಪ ಸಮಯ ವ್ಯತ್ಯಾಸ ಇದೆ. ನಮ್ಮ ಮಾನವನ 1 ವರ್ಷ ಮುಗಿದಾಗ, ಮಾನವ ಪ್ರಕಾರ 1 ವರ್ಷ ಮುಗಿದಾಗ ನಮ್ಮ ಪಿತೃಗಳಿಗೆ 1 ದಿನ ಮುಗೀತು ಅಂತ ಅರ್ಥ. ಇದರಿಂದ ಕಾಲಶ್ರಾದ್ದ ವಿಶೇಷವಾಗಿ ಮಾಡಬೇಕು. ನಿಷ್ಕಪಟದಿಂದಾಗಿ ಏನೋ ಮತ್ತೊಬ್ಬರ ಹೊಡೆದು ನೋಯಿಸಿ ಮಾಡಿ ತಂದಂತ ಹಣದಿಂದ, ಕದ್ದಂತ ಹಣದಿಂದ ಮಾಡೋದಲ್ಲ. ಅದರಲ್ಲೂ ಆ ರೀತಿ ಹಣದಿಂದ ಯಾವುದನ್ನೂ ಮಾಡಬಾರದು. ಅದರಲ್ಲೂ ಶ್ರಾದ್ದ ಮುಖ್ಯವಾಗಿ ಮಾಡಬಾರದು. ಸದ್ಭಕ್ತಿಯಲ್ಲಿ ಮಹಾತ್ಮ ಜ್ಞಾನ ಪೂರ್ವಕವಾದ ಪರಮಾತ್ಮನಲ್ಲಿ ದೃಢವಾದ ಸ್ನೇಹ ಅದು ಇರಬೇಕು. ಪಿತೃಗಳಲ್ಲೂ ಇರಬೇಕು. ಈ ರೀತಿ ಮಾಳ್ಪ ಪುಣ್ಯ ಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಅಗಣ್ಯ ಸುಖವ ಆ ಪಿತೃಗಳಿಗೆ ಕೊಡ್ತಾನೆ. ಅದನ್ನ ಹೇಳಿದ್ದಿಲ್ಲಿ ದಾಸರು.
ಪುಣ್ಯ ಕರ್ಮ ಸ್ವೀಕರಿಸಿ ಕಾರುಣ್ಯ ಸಾಗರ ಪಿತೃಗಳಿಗೆ ಅಗಣ್ಯ ಸುಖವಿತ್ತವರ ಪೊರೆವನು ಎಲ್ಲ ಕಾಲದಲ್ಲಿ. ಈ ರೀತಿ ಯಾರು ಭಕ್ತಿಯಿಂದ ಮಾಡ್ತಾರೋ ಅದನ್ನ ಅನಂತ ಪಟ್ಟು ಮಾಡಿ ಆ ಪಿತೃಗಳಿಗೆ ಸುಖವನ್ನ ಕೊಡ್ತಾನೆ, ಕೊಟ್ಟವರನ್ನ ಕಾಪಾಡ್ತಾನೆ ಎಲ್ಲ ಕಾಲದಲ್ಲಿ ಅನ್ಲಿಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ವಿಚಾರ ಮಾಡಿ, ಸುಧಾಮ ಯಾಕೆ ಎಷ್ಟು ಬಡವನಾಗಿದ್ದ ಹರಿವಂಶ ಪುರಾಣದಲ್ಲಿ ಬರ್ತದೆ. ಯಾಕೆ ಬಡವನಾಗಿದ್ದ ಅಂತಂದ್ರೆ, ನಾವೆಲ್ಲ ಕೇಳ್ತೇವೆ, ನಾವು ಶ್ರೀನಿವಾಸ ಕಲ್ಯಾಣ ಅದು ಇದು ಕೇಳಿದಾಗ ಮಣ್ಣಿನ ಪಿಂಡವನ್ನ ಮಾಡಿ ಇಟ್ಟ ಪಿತೃದೇವತೆಗಳು ತೃಪ್ತರಾದರು ಅಂತ ಕೇಳ್ತೇವೆ. ಸುಧಾಮನಿಗೆ ಆ ದಾರಿದ್ರ್ಯ ಯಾಕೆ ಬಂತು ಅಂತಂದ್ರೆ, ಅವನು ಹಿಂದಿನ ಜನ್ಮದಲ್ಲೂ ಸುಧಾಮನಾಗೋಕ್ಕಿಂತ ಹಿಂದಿನ ಜನ್ಮದಲ್ಲೂ ಬ್ರಾಹ್ಮಣನೇ ಆಗಿದ್ದ, ಅವಾಗಲೂ ಬಡವನೇ ಆಗಿದ್ದ. ಆದರೆ ಭಿಕ್ಷೆಯನ್ನ ಬೇಡಿದ. ಮರುದಿನ ಅವರ ಪಿತೃಗಳ ಶ್ರಾದ್ದ ಇತ್ತು. ಪಿತೃಗಳ ಶ್ರಾದ್ದ ಇತ್ತು. ಭಿಕ್ಷೆಯನ್ನು ಕೇಳಿ ಬಂದಾಗ ಸಾಸಿವೆ ಸಿಕ್ತು. ಸಾಸಿವೆಯಿಂದಲೇನೆ ಪಿಂಡ ಮಾಡಿ ಇಟ್ಟ. ಸಾಸಿವೆಯಿಂದಲೇನೆ ಪಿಂಡ ಮಾಡಿ ಇಟ್ಟ. ಪಿತೃಗಳು ತೃಪ್ತರಾದರು. ಅನಂತ ಸೌಭಾಗ್ಯವನ್ನು ಪಿತೃಗಳು ಅವನಿಗೆ ಕೊಟ್ಟರು. ಬಹಳ ಶ್ರೀಮಂತನಾದ, ಭಾರಿ ಶ್ರೀಮಂತನಾದ. ಮುಂದಿನ ವರ್ಷ ಕಾಲಶ್ರಾದ್ದ ಬರೋದ್ರೆ ಬಹಳ ಶ್ರೀಮಂತನಾದ. ಬಹಳ ಭಕ್ತಿಯಿಂದ ಮಾಡಿದ್ದ. ಪರಮಾತ್ಮನಲ್ಲಿ ಪಿತೃಗಳಲ್ಲಿ ಎರಡು ರೀತಿಯಾದ ಭಕ್ತಿ ಮಾಡಿದ. ಮತ್ತೆ ಇನ್ನೊಮ್ಮೆ ಮುಂದಿನ ವರ್ಷ ಬಂತು ಕಾಲಶ್ರಾದ್ದ. ಹೆಂಡತಿ ಹೇಳ್ತಾಳೆ, ಅದ್ಭುತವಾದ ಅನ್ನದಿಂದ, ಪಿಂಡಂ ಅಷ್ಟಾಂಗ ಲಕ್ಷಣಂ, ಪಿಂಡಕ್ಕೆ 8 ಲಕ್ಷಣ, ಪಿಂಡದಲ್ಲಿ ಏನೇನು ಯಾವ್ಯಾವ ದ್ರವ್ಯಗಳು ಹಾಕಬೇಕು ಅಂತ ಇದೆ. ಅದನ್ನೆಲ್ಲ ಹಾಕಿ ಅನ್ನವನ್ನ ಹಾಕಿ, ಅನ್ನ, ಬಾಳೆಹಣ್ಣು, ತುಪ್ಪ, ಬೆಲ್ಲ, ಹಾಲು, ಎಳ್ಳು, ಈ ಜೇನುತುಪ್ಪ. ರೀತಿ ಜೇನುತುಪ್ಪ, ಈ ರೀತಿ ಎಲ್ಲವನ್ನು ಹಾಕಿ ಮಾಡಬೇಕು ಅಂತ ಇದೆ. ಹೀಗ್ ಮಾಡಿದ್ರಾಯ್ತು, ಬೇಕಾದಷ್ಟು ದೇವ್ರು ಕೊಟ್ಟಿದ್ದಾನೆ ಅಂತ ಅವಳ ಹೆಂಡತಿ ಬಂದು ಹೇಳ್ತಾಳೆ. ಅವನು ಹೇಳ್ತಾನೆ, ಬೇಡ, ನಮ್ಮ ಪಿತೃದೇವತೆಗಳಿಗೆ ಸಾಸಿವೆನೇ ಇಷ್ಟ. ಹೋದ್ ಸರ್ತಿ ಅವರು ಸಾಸಿವೆಯನ್ನ ಸ್ವೀಕಾರ ಮಾಡಿಯೇನೆ ಇಷ್ಟು ಖುಷಿಯಿಂದ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿ, ಎಲ್ಲ ಇದ್ದಾಗಲೂ ಕೂಡ, ಸಂಪತ್ತಿದ್ದಾಗಲೂ ಕೂಡ ಸಾಸಿವೆ ಪಿಂಡವನ್ನೇ ಇಟ್ಟ. ಮತ್ತೆ ದಾರಿದ್ರ್ಯ ಬಂತು. ಏನೂ ಇಲ್ಲದೇ ಇದ್ದಾಗ ಅಗತಿಕಾಗತಿ, ಗತಿ ಇಲ್ಲದಿದ್ದಾಗ ಏನು ಸಿಕ್ಕತ್ತೋ ಅದನ್ನ ಇಡಬೇಕು ಅಂತ ನಿಯಮ. ಎಲ್ಲ ಇದ್ದಾಗಲೂ ಅದನ್ನೇ ಮಾಡ್ತೀನಿ ಅಂತಂದ್ರೆ ಬಹಳ ಕ್ರುದ್ಧರಾದ್ರು ಪಿತೃಗಳು. ಅದರಿಂದ ದಾರಿದ್ರ್ಯ ಬಂತು. ಮುಂದಿನ ಜನ್ಮದಲ್ಲಿ ಕುಚೇಲನಾದ. ಕುಚೇಲ ಹರಕು ಬಟ್ಟೆ ಉಳ್ಳವ ಅಂತ. ಈ ರೀತಿ ಏನು ಮಾಡಿದ್ರೂ ಕೂಡ ಶ್ರಾದ್ದವನ್ನ ನಮ್ಮ ಯೋಗ್ಯತಾನುಸಾರ ಮಾಡ್ಬೇಕು. ಈಗ ಏನು ಕಡಿಮೆ ಇದೆ ಹೇಳ್ರಿ, ಎಲ್ಲರಲ್ಲೂ ಮನೆಯಲ್ಲೂ ಅಕ್ಕಿ ಇದ್ದೇ ಇರ್ತದೆ. ಅದನ್ನ ಬಹಳ ಆದರಾದಿಗಳಿಂದ ಆತಿಥ್ಯ, ಬ್ರಾಹ್ಮಣರನ್ನ ಬಹಳ ಅತಿಥಿ ಸತ್ಕಾರವನ್ನ ಮಾಡ್ತಾ, ಭೂರಿ ದಕ್ಷಿಣೆಯನ್ನ ಕೊಡ್ತಾ, ಅದ್ಭುತವಾದ ಅಡಿಗೆಯನ್ನ ಮನೆಯಲ್ಲೇ ಮಾಡಿ ಉಣಬಡಿಸಬೇಕು ಆ ಬ್ರಾಹ್ಮಣರಿಗೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ನಮಸ್ಕಾರ ಆಚಾರ್ಯ. ಇದ್ರಲ್ಲಿ ಪ್ರಶ್ನೆ ಇಲ್ಲ, ಅರ್ಥ ಆಯ್ತು. ಈ ವರ್ಷ ಮಹಾಲಯ ಪಕ್ಷ 26 ಸೆಪ್ಟೆಂಬರು 27. ಪಂಚಾಂಗ ನೋಡ್ದೆ 27 ಅಂತ ಹಾಕಿದೆ, ಇನ್ನೊಂದ್ ಕಡೆ 26 ಅಂತ ಬಂತು. ನಿಮ್ಗೆ ಗೊತ್ತಿದ ಅಥವಾ ಚೆಕ್ ಮಾಡಿ ನೋಟ್ ಹಾಕ್ಬಿಟ್ರಿ ಸರ್? ಸರಿ ಸರ್, ಚೆಕ್ ಮಾಡಿ ನೋಟ್ ಹಾಕ್ತೇನೆ. ಮಠೀಯ ಭೇದವು ಇರಬಹುದು, ಹಂಗಿರ್ಲಿಕ್ಕಿಲ್ಲ. ಬಹಳ ಆದ್ರೆ ಉಪರಿ ಯಾವ್ದಾದ್ರು ಬಂದಿರಬಹುದು. ನಾವು ಬರೀ ಉಚ್ಚಾದಿ ಮಠ ಫಾಲೋ ಮಾಡ್ತೀವಿ, ಇಲ್ಲದ್ರೆ ಕನ್ಫ್ಯೂಸ್ ಆಗೋಗುತ್ತೆ. ಸರಿ ಸರಿ, ನಾನು ನೋಡಿ ಹಾಕ್ತೀನಿ ಬಿಡಿ. ಹಾಕಿ ಹಾಕಿ. ಒಂದು ವಿಚಾರ ಆಚಾರ್ಯ, ಇಷ್ಟು ಷಣ್ಣವತಿ ಶ್ರಾದ್ದ ಎಲ್ಲ ಹೇಳಿದ್ರಿ, ನಮ್ಮಲ್ಲಿ ಜನನ್ನ ನಾನು ನೋಡ್ತಿರ್ತೀನಲ್ಲ ಹೇಗೆ ಅಂತ, ಬಂದು ಸ್ನಾನ ಮಾಡಿ ಅಂದ್ರೆ ನಾವು ಮೊದ್ಲೇ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಅಂತಾರೆ. ಹೌದು ಹೌದು, ಶ್ರಾದ್ದ ಮಾಡೋರು.
ಒಂದು ಮಾಡೋದೇ ದೊಡ್ಡದಾಗಿರ್ತದೆ. ಹಾ ಅಲ್ಲ ವರ್ಷಕ್ಕೆ ಒಂದು ಮಾಡ್ಬೇಕಾದ್ರೆ ಅವ್ರ ಅಪ್ಪನ ಹೆಸರು ಗೊತ್ತಿರಲ್ಲ, ಅವ್ರ ಅಪ್ಪನ ಹೆಸರು ಗೊತ್ತಿರ, ತಾತನ ಹೆಸರು ಗೊತ್ತಿರಲ್ಲ, ಅದು ಮುತ್ತಾತನ ಹೆಸರು ಗೊತ್ತಿರಲ್ಲ, ಗೋತ್ರ ತಲೆ ಚಚ್ಕೋಬೇಕು ಅವ್ರಿಗೆ. ಇನ್ನ ಮಹಾಲಯ ಅಮಾವಾಸ್ಯೆಲ್ಲಂಸಿ ಅಯ್ಯೋ ಪಕ್ಷ ಮಾಸದಲ್ಲಿ ಸತ್ತೋಗ್ತಾರೆ ಜನ. ಪುರೋಹಿತರು ಮಾತ್ರ ಅವಾಗ ಪಾಪ ಅವ್ರ ಕಂತೆ ನೋಡೋಕ್ಕಾಗಲ್ಲ, ಅಷ್ಟು ಕಷ್ಟ ಆಗಿದೆ. ಅದು ಯಾಕೆ ನಮ್ಮಲ್ಲಿ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಲು ಗೊತ್ತಾಗ್ತಾ ಇಲ್ಲ. ಅದು ಸಾಮೂಹಿಕ ಮಾಡಿದ್ದಲ್ಲಿ ಅಲ್ಲ, ಅವ್ರ ಅಜ್ಜನ ಹೆಸರು ಅದು ಬಿಟ್ಬಿಡಿ. ಈಗ ಮಹಾಲಯಲ್ಲಿ ಇಡ್ಬೇಕಾದ್ರೆ ನಾವು ಪಿತೃಪಿತಾಮಹ ಪ್ರಪಿತಾಮಹನಷ್ಟೇ ಇಡೋದಿಲ್ಲ. ಅಣ್ಣ ಹೋಗಿದ್ರೆ, ತಮ್ಮ ಹೋಗಿದ್ರೆ ಅವ್ರದೆಲ್ಲವೂ ಇಡ್ತೇವೆ ನಾವು. ಎಲ್ಲಾರ್ಗು ಇಡ್ತೀವಿ. ಹೌದು ಎಲ್ರಿಗೂ ಇಡ್ಬೇಕು. ಹೌದಾ, ಎಲ್ಲರಿಗೂ ಇಡ್ತೇವೆ. ಒಮ್ಮೆ ನಮ್ಮ ಆಚಾರ ಮಾಡಿಸ್ತಿದ್ರು, ಕೇಳಿದ್ರು ನಿಮ್ಮ ಅಣ್ಣ ಇದ್ದಾರಾ? ಇಲ್ಲ ಅಂತಂದ್ರು. ಹಾಗಾದ್ರೆ ಪಿಂಡ ಇಡಿ ಅಂತಂದ್ರು. ಪಿಂಡ ಇಟ್ರು. ಒಬ್ರು ಬಂದ್ರು, ಯಾರು ಇವರು? ನಮ್ಮ ಅಣ್ಣ. ಮತ್ತಿಲ್ಲ ಅಂತ ಹೇಳಿದ್ರಿ. ಅವರು ಇಲ್ಲಿಲ್ಲ ಅಂತ ಹೇಳಿದ್ದು ಅಂತಂದ್ರು. ತಮಾಷೆ. ಆಚಾರ್ಯ ಒಂದ್ ಪ್ರಶ್ನೆ. ಸದ್ಯಕ್ಕೆ ಅವರು ಇಲ್ಲಿ ಇಲ್ಲ, ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರೆ ನಾನು ಪಿಂಡ ಇಟ್ಬಿಟ್ಟಿದ್ದಾರೆ. ತಡಿ, ಸರಿ, ಅವತ್ತು ಅವ್ರಿಗೆ ಒಳ್ಳೆ ಊಟ ಆಗತ್ತೆ ಅವತ್ತು. ಒಂದ್ ಪ್ರಶ್ನೆ ಆಚಾರ್ಯ, ಒಂದ್ ಪ್ರಶ್ನೆ. ಈಗ ಈಗ ಪಿತೃಗಳಿಗೆ ಸಂತೋಷ ಆಗತ್ತೆ, ಅದೆಲ್ಲ ಇದರಲ್ಲಿ ಬರುತ್ತೆ. ಬಟ್ ಪಿತೃಗಳಿಗೆ ಇನ್ನೊಂದು ಜನ್ಮ ಆಗೋಗಿದ್ರೆ, ಇನ್ನು ಶ್ರಾದ್ದ ನಡೀತಾ ಇದ್ದಾಗ ಅದು ಹೇಗಾಗತ್ತೆ? ಈಗ ನಮ್ದೇ ಎಕ್ಸಾಂಪಲ್ ತಗೊಳ್ಳಿ, ನಮ್ದು ಇನ್ನೊಂದು ಜನ್ಮ ಆಗೋಗಿದೆ, ಯಾರಾದ್ರೂ ಇನ್ನೂ ಶ್ರಾದ್ದಗಳು ನಮಗ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ಆಗ ಹೇಗೆ ಎಫೆಕ್ಟ್ ಆಗತ್ತೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಅಲ್ಲ, ಈಗ ನಿಮಗೆ ಎಲ್ಲವೂ ಅನುಕೂಲವಾದ ದವಸ ಧಾನ್ಯಗಳು ಸಿಗ್ತಾ ಇವೆನಾ? ಅದು ಅದರಿಂದ ಅಂತ ನೀವು ಹೇಳೋದು? ಅದರಿಂದ ಅಂತ ಅರ್ಥ. ಓಕೆ. ಪುನರ್ಜನ್ಮ ಆಗಿದ್ರೂನು ಇಲ್ಲಿ ನಾವು ಮಾಡ್ತಿರೋದ್ರಿಂದ ಅಲ್ಲಿ ಅವ್ರಿಗೆ ಅನುಕೂಲ ಆಗ್ತಿರುತ್ತೆ. ಹೌದು. ಸರಿ ಆಚಾರ್ಯ. ಆಮೇಲೆ ಇನ್ನೊಂದು ಅಡಿಷನಲ್ ಏನಪ್ಪಾ ಅಂತಂದ್ರೆ, ಒಂದು ಇನ್ಫಾರ್ಮೇಶನ್ ಅಷ್ಟೇ ಆಚಾರ್ಯ. ಈಗ ಕಳೆದ ಎರಡು ವರ್ಷದ 3 ವರ್ಷದ ಹಿಂದೆ ಉತ್ತರಾದಿ ಮಠ ಸ್ವಾಮಿಗಳು ಹೇಳಿದ್ರು, ನಾವು ಎಲ್ಲರಿಗೂ ತರ್ಪಣ ಕೊಡ್ತೀವಿ ಅಥವಾ ಎಲ್ಲರಿಗೂ ನಾವು ಪಿಂಡ ಇಡ್ತೀವಿ, ಒಬ್ರಿಗೆ ಇಡಲ್ಲ ಅಂತ. ಅದು ದೇಶಕ್ಕೆ ಹೋರಾಡ್ತಕ್ಕಂತ ಯೋಧರಿಗೂ ಕೂಡ ಸೇರ್ಸಿ, ಸೈನಿಕರಿಗೆ ಇಡಿ ಅಂತ ಹೇಳ್ತೇವೆ. ಅವಾಗಿಂದ ನಾವು ಅದೊಂದನ್ನ ಸೇರಿಸ್ಕೊಂಡು ತರ್ಪಣ ಕೊಡ್ತೀವಿ, ಒಂದ್ ಇಡ್ತೀವಿ, ಅದೊಂದ್ ಮಾಡ್ತೀವಿ. ಆದ್ರೆ ಆಚಾರ್ಯರೇ, ಹೆಚ್ಚು ಕಡೆ ನೋಡಿದ್ದೀವಿ, ಸ್ನೇಹಿತರು ಅವರು ಇವರು ಅಂತೆಲ್ಲ ಹೇಳಿದಾಗ ಬ್ರಾಹ್ಮರಾಗಿದ್ದಲ್ಲಿ, ಮಾಧ್ವರಾಗಿದ್ದಲ್ಲಿ ಮಾತ್ರ ಇಡಿ ಅಂತ ಹೇಳ್ತಿರ್ತಾರೆ. ಅವಾಗ ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ಜನ್ಮದಲ್ಲಿ ಅವನು ಶೂದ್ರನಾಗಿದ್ದೋ ಏನೋ ಸರಿ, ಮುಂದಿನ ಜನ್ಮದಲ್ಲಿ ಏನಾಗಿರ್ತಾನೋ ಗೊತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿರ್ಬೇಕು ಅಂತ ಏನಿಲ್ಲ. ಸ್ನೇಹಿತನ ಹೆಸರು ಹೇಳಿ ಇಟ್ರೆ ಆಯ್ತು ಅಷ್ಟೇ. ಆ ಒಂದು ಜೀವಕ್ಕೆ ತೃಪ್ತಿ ಆಗಬೇಕಷ್ಟೇ, ಅಷ್ಟೇ. ಹೌದು, ಮುಖ್ಯ ಅದು. ಇನ್ನೊಂದು ಸೈಡ್ ಕ್ವಶನ್. ಫಣಿರಾಜ್ ಹೇಳ್ತಾ ಇದ್ರಲ್ಲ, ಮನೆಯ ಪಶುಗೆ ಕೂಡ ಇಡ್ತೀವಿ ನಾವು, ಏನ್ ಹಿಂಗ್ ಅಂತೀರ ಆಚಾರ್ಯ? ಅವರು ರಾಮಮೂರ್ತಿ ಅಂತಾರೆ, ಮನೆ ಪಶುಗೆ ಇಡ್ತೀವಿ, ನಾಯಿ ಏನಾರ ಇದ್ರೆ, ಹಸು ಇದ್ರೆ ಇಡ್ತೀವಲ್ಲ, ಅದಕ್ಕೂ ಕೂಡ ಒಂದು ಅಂತ ಇಡ್ತೀವಲ್ಲ, ಪಶುಗೂ ಕೂಡ. ನಮ್ಮಲ್ಲಿ ಅಭ್ಯಾಸ ಇದೆ, ಬಟ್ ಬೇರೆ ಕಡೆ ಏನಿದೆ ಗೊತ್ತಿಲ್ಲ ಸಂಪ್ರದಾಯ. ನನ್ ಪ್ರಶ್ನೆ ಏನಂದ್ರೆ, ಈ ನಾಯಿ ಮೊದಲಾದಗಳನ್ನ ಸಾಕುವುದೇ ಅಲ್ಲ. ಮೈಲ್ಗೆ ಅಂತ ನಾನು ಉದಾಹರಣೆ ಕೊಟ್ಟಿದ್ದು ಆಚಾರ್ಯ. ಯಾಕೆ ಅಂತಂದ್ರೆ ನೋಡಿ, ರೈತಾಪಿ ಜನದಲ್ಲಿ ಇರ್ತಾರೆ. ನಮ್ಮಲ್ಲಿ ಜಮೀನಿತ್ತು, ನಾವು ನಮ್ಮ ತಂದೆ ಜಮೀನ್ ಮಾಡಿಸ್ತಾ ಇದ್ರು. ನಮ್ಮಲ್ಲಿ ರೈತಾಪಿ ಜನ ನಾವು. ನಮ್ಮಲ್ಲಿ ಎಲ್ಲಾ ಇರೋದು, ಹಸು ಇರೋದು, ಎತ್ತಿರೋದು, ಎಲ್ಲ ಇರೋದು. ಹಸು ಓಕೆ. ನಾಯಿ ಎಕ್ಸಾಂಪಲ್ ತಗೋಬೇಡ್ತಾಗಿತ್ತು. ಅಲ್ಲ, ನಾನು ತಕ್ಷಣಕ್ಕೆ ಬಂತದು. ನಾಯಿ ಮುಟ್ಟಿದ್ರೆ ಹೋಗಿ ಸ್ನಾನ ಮಾಡು ಅಂತಾರೆ. ದಟ್ ಇಸ್ ಡಿಫ್ರೆಂಟ್ ಇಶ್ಯೂ. ನಾ ಹೇಳಿಲ್ಲ, ಅದು ನಾಯಿ ಜನ್ಮ ಬಂದಿರೋದೇ ಕೆಟ್ಟದ್ದನ್ನ ಅನುಭವಿಸ್ಲಿ ಅಂತ, ಮಾಡಿರೋ ಪಾಪ ಕರ್ಮದಿಂದ ಆ ಜನ್ಮ ಬಂದಿರ್ತದೆ. ಅವಾಗಲೂ ನಾವು ಅದಕ್ಕೂ ಒಂದು ಕೊಟ್ರೆ ಹೇಗೆ ಅಂತ. ಇನ್ನೊಂದು ಪ್ರಶ್ನೆ ಪಾಪಿಗಳಿಗೆ ಸಾಥ್ ಕೊಟ್ಟಂಗೆ.
ಈಗ ಬರೀ ಭಯೋತ್ಪಾದನೆ ಮಾಡೋದು ಅದು ತಪ್ಪು, ಕ್ರೈಮ್ ಅಂತಲ್ಲ. ಭಯೋತ್ಪಾದನೆ ಸಪೋರ್ಟ್ ಮಾಡೋದು ಕ್ರೈಮೇ ಅಲ್ಲ. ಖಂಡಿತ ಖಂಡಿತ ಖಂಡಿತ. ಹಾಗೆ ಏನೇ ಇರ್ಲಿ, ಮುಖ್ಯ ಈ ಪಿತೃಗಳು ಶ್ರಾದ್ದ, ನಮ್ಮ ಮಕ್ಕಳು ಶ್ರಾದ್ದ ಮಾಡಿದಾಗ ನಮಗೆ ಸಿಗತ್ತೆ ಸರಿ. ಈ ಕೆಲವರು ಮಕ್ಕಳೇ ಇರೋದಿಲ್ಲ, ಅವ್ರಿಗೆ ಏನ್ ಗತಿ ಹಾಗಾದ್ರೆ? ದೇವ್ರ ಗತಿ. ಅದಕ್ಕೆ ನಾವು ಮಾಡಿದ ಪುಣ್ಯ ಕರ್ಮಗಳೇ ಗತಿಯೋ ಓಹೋ ಅಷ್ಟೇ. ಗೊತ್ತಿರಲಿಲ್ಲ. ಅಲ್ಲ, ಏನೇ ಆಗಿರ್ಲಿ, ಈಗ ಇವನ್ ನಮ್ಮ ಮಕ್ಕಳು ಶ್ರಾದ್ದ ಮಾಡ್ತಿದ್ರೂ ಕೂಡ ನಾವು ಸದ್ವಿಚಾರದಲ್ಲಿ ಇರಬೇಕು. ನಾವು ಕೂಡ ಪುಣ್ಯ ಕರ್ಮ ಮಾಡಿರ್ಲೇಬೇಕು, ಅವಾಗಲೇ ಸಿಗೋದು. ಮಾಡಬಾರ್ದು ಕೆಲಸಗಳನ್ನ ಮಾಡಿರ್ತೇವೆ. ನಮ್ಮ ಮಕ್ಕಳು ಮಹಾವೈಷ್ಣವರಾಗಿ ನಮ್ದೆಲ್ಲ ನಾವು ಹೋದ ಮೇಲೆ ಶ್ರಾದ್ದ ಮಾಡಿದ್ರು ಅಂತಂದ್ರೆ ದಕ್ಕೋದು ಬಹಳ ಕಠಿಣ. ಸಿಗತ್ತೆ ಬಹಳ ರೇರ್ ಆಗಿ, ವರ್ಷಕ್ಕೊಮ್ಮೋ ತಿಂಗಳಿಗೊಮ್ಮೋ ಅಂತ ಆಹಾರ ಸಿಗತ್ತೆ. ಹಾಗದು ಅದು ನಾವು ಮಾಡುವಾಗ ಮಕ್ಕಳಿಲ್ಲದವರಿಗೂ ಮತ್ತು ಇನ್ನು ಬಿಟ್ಟವರಿಗೂ ಎಲ್ಲರಿಗೂ ಸೇರಿ ಏನೋ ಒಂದು ಕೊನೆಗೆ ಹಾ, ಕೊಡ್ತೇವಲ್ಲ ಆಚಾರ್ಯ. ಹೌದು 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 ಹೌದು. ಅಪುತ್ರಾಹ ಗೋತ್ರಿಣೋ ಮೃತಾಹ, ಪುತ್ರಿಣೋಣಾಂ. ಅಪುತ್ರಾಹ ಹೌದು. ಗೋತ್ರಿಣೋ ಮೃತಾಹ. ಕಡೆಯಲ್ಲಿ ಕೊಡ್ತೀವಿ. ಹೌದು ಹೌದು. ಕೊಡ್ತೀವಿ ಕೊಡ್ತೀವಿ, ಹೌದು. ಒಂದು ಪ್ರಶ್ನೆ ಕೇಳ್ಬೋದಾ ಆಚಾರ್ಯ? ಇದ್ ಬಿಟ್ಟು ಕೇಳಿ. ಇದು ಕೆಲವು ಜನರು ಒಳ್ಳೆಯವ್ರು, ನಮ್ ಫ್ರೆಂಡ್ಸೇ ಇದ್ದಾರೆ. ಅವರು ಸಂಧ್ಯಾ ವಂದನೆ ಹೇಳ್ಕೊಡು ಅಂತ ಹೇಳಿದ್ರು, ಹೇಳ್ಕೊಟ್ಟೆ. ಕೊನೆಗೆ ಪ್ರವರ ಬಂತು. ಪ್ರವರದಲ್ಲಿ ಅವ್ರಿಗೆ ಗೋತ್ರ ಗೊತ್ತಿಲ್ಲ. ನಿಮ್ ತಂದೆ ಏನ್ ಕೇಳ್ರಿ ಅಂತ. ನಮ್ ತಂದೆ ಸಂಧ್ಯಾ ವಂದನೆ ಮಾಡಲ್ಲ, ಅವ್ರಿಗೆ ಗೋತ್ರ ಗೊತ್ತಿಲ್ಲ ಅಂತ ಹೇಳಿದ್ರು. ಅದ್ ತಮಾಷೆಗಲ್ಲ, ಅವ್ರಿಗೆ ಶ್ರದ್ಧಾ ಭಕ್ತಿ ಇದೆ. ಮತ್ತ ಅವ್ರಿಗೆ ಏನ್ ಮಾಡ್ಲಿ ನಾನೀಗ? ಕಾಶ್ಯಪ ಗೋತ್ರ ಅಂತ ಹೇಳ್ಬಿಡೋದು ಅಷ್ಟೇ. ಕಾಶ್ಯಪ. ಆಯ್ತು, ನಮ್ದು ಪರ್ಟಿಕ್ಯುಲರ್ ಆದ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ಕಾಶ್ಯಪ ಗೋತ್ರ ಅಂತ ಹೇಳ್ಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಓಕೆ ಓಕೆ ಓಕೆ. ಆ ಕಾಶ್ಯಪ ಯಾರಿಗೆ ಗೋತ್ರಕ್ಕೆ ಯಾವ ಯಾವ ಗೋತ್ರ ಪ್ರವರವೋ ಗೊತ್ತಿಲ್ವೋ ಆ ಅದೇ ರೀತಿ ಕಾಶ್ಯಪ. ಹೇಳಿದ್ರೆ ಆಯ್ತು ಅಷ್ಟೇ. ಆಯ್ತು, ಹಂಗೆ ಮಾಡ್ತೀನಿ. ಒಂಥರ ಡಿಫಾಲ್ಟ್ ಗೋತ್ರ ಇದ್ದಂಗೆ. ಹೌದು, ಯೂನಿವರ್ಸಲ್ ಗೋತ್ರ ಅದು. ಕಾಶ್ಯಪ. ಯಜ್ಞಪ್ಪ ಯಜ್ಞಮ್ಮ ಹಂಗೆ. ಯಜ್ಞಪ್ಪ ಯಜ್ಞಮ್ಮ ಇದ್ದಂಗೆ. ಧನ್ಯವಾದ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ. ಶ್ರೀಕೃಷ್ಣ ಅರ್ಪಣಮಸ್ತು.